ಈ ಸೆಗ್ಮೆಂಟಲ್ಲಿ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಿರುವ ಈ ಬೈಕ್ ಒನ್ ಆಫ್ ಮೈ ಫೇವ್ರೆಟ್ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350cc. ದಿನಬೆಳಗಾದ್ರೆ ಮಾರುಕಟ್ಟೆಯಲ್ಲಿ ಹೊಸ ಬೈಕ್ಗಳದ್ದೇ ಕಾರುಬಾರು. ಆದ್ರೆ ಅದೇನು ಮೋಡಿನೋ ಗೊತ್ತಿಲ್ಲ. ಯಾವುದೇ ಹೊಸ ಬೈಕ್ ರಿಲೀಸ್ ಆದ್ರೂ ಬುಲೆಟ್ಗೆ ಇರೋ ಖದರ್ ಮಾತ್ರ ಕಡಿಮೆ ಆಗಿಲ್ಲ. ಈ ಬುಲೆಟ್ಗೆ ಬೆಂಗಳೂರಿನ ಟ್ರಾಫಿಕ್ ರೋಡು ಒಂದೇ, ಕಾಡಿನ ಕಚ್ಚಾ ರಸ್ತೆಯೂ ಒಂದೇ. ದಾರಿ ಯಾವುದೇ ಇರಲಿ, ಸರಾಗವಾಗಿ ಓಡಿಸಬಲ್ಲ ಬೈಕ್ ಅಂದ್ರೆ ಅದು ಬುಲೆಟ್ ಮಾತ್ರ. ಇನ್ನು ರಾಯಲ್ ಎನ್ಫೀಲ್ಡ್ ಬಗ್ಗೆ ಹೇಳಬೇಕಂದ್ರೆ ಇದು ದ್ವಿಚಕ್ರ ವಾಹನಗಳ ಲೋಕದ ಅತ್ಯಂತ ಹಳೆ ಬ್ರ್ಯಾಂಡ್ ಬೈಕ್. ಆದರೆ ವಿಶಿಷ್ಟ ಶೈಲಿಯ ವಿನ್ಯಾಸ ಮತ್ತು ಡಿಫರೆಂಟ್ ಲುಕ್ನಿಂದಾಗಿ ನೋಡುಗರಿಗೆ ಮಾತ್ರವಲ್ಲ ಸವಾರರಿಗೂ ಒಂದು ಲುಕ್ ಕೊಡುತ್ತೆ. ಅದಕ್ಕಾಗಿಯೇ ಎನ್ಫೀಲ್ಡ್ನ ಎಲ್ಲಾ ಸೀರೀಸ್ ಬೈಕ್ಗಳು ಯೂತ್ ಓರಿಯೆಂಟೆಡ್ ಆಗದೆ ವಯಸ್ಸಾದವರಿಗೂ ಕ್ರೇಜ್ ಹುಟ್ಟಿಸುತ್ತೆ. ಇಷ್ಟೊಂದು ವಿಚಾರಗಳನ್ನೊಳಗೊಂಡ ಈ ಸೂಪರ್ ಬೈಕ್ನ ರಾಯಲ್ ಎನ್ಫೀಲ್ಡ್ ಕಂಪನಿಯ ಹಿನ್ನೆಲೆ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗೇ ಆಗುತ್ತೆ. ಆ್ಯಕ್ಚುಲಾಗಿ ಇದರ ಬೇಸ್ ಇರೋದು UK, ಬಟ್ ಇಂಡಿಯಾದಲ್ಲಿ ಇದು ಲಾಂಚ್ ಆಗಿರೋದು 1950s ಡ್ಯೂರಿಂಗ್ ಸೆಕೆಂಡ್ ವರ್ಲ್ಡ್ ವಾರ್. ಈ ಬೈಕನ್ನು ಕಂಪ್ಲೀಟಾಗಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದೇ ಸೋಲ್ಜರ್ಸ್ಗೋಸ್ಕರ. ಯಾಕೆಂತ ಹೇಳಿದರೆ ಆ ಟೈಮಲ್ಲಿ ಹೆವಿ ವೆಪನ್ಸ್ನ ಕ್ಯಾರಿ ಔಟ್ ಮಾಡಲಿಕ್ಕೆ ಇಷ್ಟು ಹೆವಿ ವೆಹಿಕಲ್ನ ಕಂಪ್ಲೀಟಾಗಿ ಸೋಲ್ಜರ್ಸ್ಗೆ ಅಂತಲೇ ಮ್ಯಾನುಫ್ಯಾಕ್ಚರ್ ಮಾಡಿದರು. ಸಖತ್ ಮಜಾ ಕೊಡೋ ರಾಯಲ್ ಎನ್ಫೀಲ್ಡ್ ಬೈಕ್ಗಳ ಸಾಲಿಗೆ ಇದೀಗ ಹೊಸ ಸೇರ್ಪಡೆ ಎನ್ಫೀಲ್ಡ್ ರವರ ಕ್ಲಾಸಿಕ್ 350cc ಬೈಕ್. ಇದರ ಬಗ್ಗೆ ಹೇಳಬೇಕಂದ್ರೆ ಇದು 350cc ಬೈಕ್ ಜೊತೆಗೆ 19.8 bhp ಅಟ್ ದ ರೇಟ್ ಆಫ್ 5250 RPM ಪ್ರೊವೈಡ್ ಮಾಡಿದ್ದಾರೆ. ಇದು 350cc ಬುಲೆಟ್ ಆಗಿರೋದ್ರಿಂದ ರೋಡ್ನಲ್ಲಿ ಬೆಟರ್ ಕಂಟ್ರೋಲ್ಗೋಸ್ಕರ ಡಿಸ್ಕ್ ಬ್ರೇಕ್ ಅತ್ಯಗತ್ಯ. ಸೊ ಈ ಹೊಸ ಮಾಡೆಲ್ನಲ್ಲಿ ಡಿಸ್ಕ್ ಬ್ರೇಕ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಹಿಂಬದಿಯ ಚಕ್ರಕ್ಕೆ ಡ್ರಮ್ ಬ್ರೇಕ್ ನೀಡಿದ್ದಾರೆ. ಇನ್ನು ವೀಲ್ ಬೇಸ್ 1370 mm ಜೊತೆಗೆ ಗ್ರೌಂಡ್ ಕ್ಲಿಯರೆನ್ಸ್ 140 mm ಪ್ರೊವೈಡ್ ಮಾಡಿದ್ರಿಂದ ಒಳ್ಳೆಯ ರೋಡ್ ಗ್ರಿಪ್ ಇರೋದು 100% ಗ್ಯಾರಂಟಿ. ಸೊ ನೋಡಿದ್ರಲ್ಲ ರಾಯಲ್ ಎನ್ಫೀಲ್ಡ್ ಇದರ ಫೀಚರ್ಸ್ ಏನೇನಿದೆ ಅಂತ. ಹಾಗಾದರೆ ಇದರ ಬೆಲೆ ಬಂದು ಬ್ಯಾಂಗ್ಳೂರ್ ಎಕ್ಸ್ ಶೋರೂಮ್ನಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ. ಸೊ ನೋಡಿದ್ರಲ್ಲ ಈ ವಾರದ ನಮ್ಮ ಜಾಲಿ ರೈಡ್ನಲ್ಲಿ ರಾಯಲ್ ಎನ್ಫೀಲ್ಡ್ ಅವರ ರಿಯೂನಿಯನ್ ಸೆಲೆಬ್ರೇಷನ್ ಇರ್ಬೋದು, ಜೊತೆಗೆ ರಾಯಲ್ ಎನ್ಫೀಲ್ಡ್ ಬೈಕ್ನ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಟ್ಟಿದ್ದೀನಿ. ಹೀಗೇನೆ ಮುಂದಿನ ವಾರ ಹೊಸ ಕಾರು ಜೊತೆಗೆ ನನ್ನ ಫೇವ್ರೆಟ್ ಸ್ಟಾರ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಜಾಲಿ ರೈಡ್ನಲ್ಲಿ. ಅಲ್ಲಿ ತನಕ ನೀವು ಹೋಗ್ತಾ ಇರಿ ಜಾಲಿ ರೈಡ್. ಕೇಳಿಸುತ್ತೆ ಸರ್? ತಗೊಂಡ್ಬಿಡಿ, ಬೇಗ ಕ್ಲಿಯರ್ ಆಯ್ತು. ವಾವ್, ನೋಡಿದ್ರಲ್ಲ ಈ ರಿಯೂನಿಯನ್ ಸೆಲೆಬ್ರೇಷನ್ ಹೇಗಿತ್ತು ಅಂತ. ಚಳಿಯಲ್ಲಿ ಮಳೆಯಲ್ಲಿ ರೋಲಿಂಗಲ್ಲಿದೆಯಾ ಚಳಿಯಲ್ಲಿ ಮಳೆಯಲ್ಲಿ ಗಿರೀಶ್ ನಂಗೆ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ.